ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ 17ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. 17 ವರ್ಷ ನೇರ ದಿಟ್ಟ ನಿರಂತರ ಪತ್ರಿಕೋದ್ಯಮದ ಇತಿಹಾಸ ನಮ್ಮದು. ಇದು ಸಾಧ್ಯ ಆಗಿರೋದು ನಿಮ್ಮ ಬೆಂಬಲದಿಂದ, ನಿಮ್ಮ ಪ್ರೋತ್ಸಾಹದಿಂದ. ಅದು ಇದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತೀವಿ. ಪಾರ್ಟಿ ರೌಂಡ್ಸ್ನ ಮೊದಲನೆಯ ಸುದ್ದಿಗೆ ಹೋಗೋಣ. ಉಚ್ಚಾಟನೆಯಾದ ಮಾರನೇ ದಿನ ಪಕ್ಷ ಬಿಡುವುದಿಲ್ಲ, ಹೊಸ ಪಕ್ಷ ಸ್ಥಾಪಿಸುವುದಿಲ್ಲ, ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸುವ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಯತ್ನಾಳ್ ಬಣದ ಸದಸ್ಯರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮಾರನೇ ದಿವಸ ಅಂದರೆ ಉಚ್ಚಾಟನೆಯಾದ 2 ದಿನಗಳ ನಂತರ ಬೆಂಗಳೂರಿನ ವಿಂಡ್ಸರ್ ಮ್ಯಾನರ್ನಲ್ಲಿ ಸಭೆಯಾದ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಬಣದವರ ಹೇಳಿಕೆ ಇದೇ ಆಗಿತ್ತು. ಪರ್ಟಿಕ್ಯುಲರ್ಲಿ ಪ್ರಶ್ನೆಯನ್ನು ಕೇಳಿದ್ರು ಪತ್ರಕರ್ತರು, ಹೊಸ ಪಕ್ಷ ಸ್ಥಾಪನೆಯ ಉದ್ದೇಶ ಏನಾದರೂ ಇದೆಯಾ? ಇಲ್ಲ ಅಂತ. ಈಗ ಹೊಸ ಸ್ಥಾಪಿಸ್ತಾರಂತೆ. ಯುಗಾದಿಯ ದಿನವೇ ಭವಿಷ್ಯ ನುಡಿದಿದ್ದಾರೆ. ಉಚ್ಚಾಟಿತ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಅಭಿಪ್ರಾಯ ಸಂಗ್ರಹಣೆಯನ್ನು ಆರಂಭಿಸಿದ್ದಾರೆ. ದಸರಾ ಹೊತ್ತಿಗೆ ಹೊಸ ಪಕ್ಷ ಅಂತೆ. ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನ ಬಿಜೆಪಿಯಿಂದ ಬಿಜೆಪಿ ಹೈಕಮಾಂಡ್ ಹೊರ ಹಾಕಬೇಕು, ಇಲ್ಲದೆ ಹೋದ್ರೆ ಹೊಸ ಪಕ್ಷ ಕಟ್ಟುವುದು ಖಚಿತ ಅಂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.